ಆತ್ಮೀಯ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಹೇಗಿದ್ದೀರಿ ಎಲ್ಲರೂ? SSGD ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರಿ, ಆಮೇಲೆ RPF ಎಕ್ಸಾಮ್ ಕೂಡ ಬರೀತಾ ಇದ್ದೀರಿ. ಸರ್ ಇಷ್ಟು ದಿನ ಯಾಕೆ ಕ್ಲಾಸ್ ಮಾಡಲಿಲ್ಲ ಅಂತ ಕೇಳ್ಬೋದು. ಸೊ ಇಷ್ಟು ದಿನ ಯಾವುದರಲ್ಲೂ ಬಿಜಿ ಆಗಿದ್ದೇವಪ್ಪ ಅಂದ್ರೆ ನಾವು RRB ಡಿ ಗ್ರೂಪ್ ಈ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ನೋಟ್ಸನ್ನು ತಯಾರು ಮಾಡೋದ್ರಲ್ಲಿ ನಾವು ಭಾಳ ಬಿಜಿ ಆಗಿದ್ದೀವಿ. ಸೊ ನೋಟ್ಸ್ಗಳೆಲ್ಲವೂ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಜೊತೆಗೆ ರಾಜ್ಯಾದ್ಯಂತ ಈ ನೋಟ್ಸ್ಗಳನ್ನೆಲ್ಲ ಕೂಡ ಏನಪ್ಪ ಅಂದ್ರೆ ನಾವು ಕಳಿಸ್ತಾ ಇದ್ದೀವಿ. RRB ನೋಟ್ಸ್ಗಳು ನೋಡ್ರಿ, RRBಗೆ ವಿಷಯಗಳನ್ನು ಕುರಿತಂತೆ ಮಾತಾಡೋದಾದ್ರೆ ಮ್ಯಾಥ್ಸ್ 25 ಮಾರ್ಕ್ಸ್ ಇರುತ್ತೆ, ಆಮೇಲೆ ಇನ್ನು ರೀಸನಿಂಗ್ 30 ಮಾರ್ಕ್ಸ್ ಇರುತ್ತೆ, ಆಮೇಲೆ GK ಎಷ್ಟಿರುತ್ತೆ 20 ಮಾರ್ಕ್ಸ್ ಇರುತ್ತೆ, ಸೈನ್ಸ್ ಎಷ್ಟಿರುತ್ತಪ್ಪ ಅಂದ್ರೆ 25 ಮಾರ್ಕ್ಸ್ ಇರುತ್ತೆ. ಈ ಎಲ್ಲ 4 ವಿಷಯಗಳ ನೋಟ್ಸನ್ನು ನಮ್ಮ ಸಂಸ್ಥೆ ಸ್ಪರ್ಧಾ ವಿನ್ನರ್ಸ್ ಸಂಸ್ಥೆ ಅದ್ಭುತವಾಗಿ ಮಾಡಿ ಕಂಪ್ಲೀಟ್ ಮಾಡಿದೆ. ಸುಮಾರು ಎಷ್ಟು ಡೆಪ್ತ್ ಇದೆಯಪ್ಪ ಅಂದ್ರೆ ಎಲ್ಲ ನೋಟ್ಸ್ ಕೊಡಿ 1550 ಪ್ಲಸ್ ಇಲ್ಲಿ ಪ್ರಚಲಿತ ಘಟನೆಗಳು ಬರ್ತವೆ. 2024ರ ಪ್ರಚಲಿತ ಘಟನೆಗಳು ಕೂಡ ಈ GK ಒಳಗಡೆ ಆ್ಯಡ್ ಇರುತ್ತೆ. 1550 ಪೇಜಸ್. ಸರ್ ಅಂಥದ್ದೇನಿದೆ ರೀ ಸರ್, ಒಂದು 300, 400, 500 ಪೇಜಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತಲ್ಲ ಅಂತ ನಿಮಗೆಲ್ಲ ಅನ್ಸ್ಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಯಾಕೆ ಇಷ್ಟ ಆಗುತ್ತಪ್ಪ ಅಂದರೆ ಒಂದು ಚಾಪ್ಟರ್ ಮೇಲೆ ಸುಮಾರು 150ರಿಂದ 200 ತನಕ ಲೆಕ್ಕ ಕವರ್ ಮಾಡಿದ್ದೀವಿ ಮ್ಯಾಥ್ಸ್ ಅಂತ ಬಂದಾಗ. ಸೊ ಒಂದು ಟಾಪಿಕ್ ತೆಗೆದುಕೊಂಡಾಗ ಸುಮಾರು ಏನಪ್ಪ ಅಂದ್ರೆ ಅದರಲ್ಲಿ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ 12ರಿಂದ 18 ಟೈಪ್ ಲೆಕ್ಕ ಬರ್ತವೆ. ಒಂದು ಟೈಪ್ ಮೇಲೆ ನಾವು 5ರಿಂದ 6 ಲೆಕ್ಕಗಳನ್ನು ಉದಾಹರಣೆ ಸಹಿತ ಕೊಟ್ಟು ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಸೊ ಹಾಗಾಗಿ ಜಾಸ್ತಿ ಆಗುತ್ತೆ, ಹೌದಾ? 12ರಿಂದ 18 ಟೈಪ್ ಇದೆ. ನೀವು ಸುಮ್ಮನೆ ಯಾವುದೋ ಒಂದು ಬುಕ್ಕ ಯಾವುದೋ ಒಂದು ನೋಟ್ಸ್ ತೊಂದರೆ ಒಂದು 25-30 ಲೆಕ್ಕ ಬಿಡಿಸಿರಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೋದಾಗ ಈಗ ಆಲ್ರೆಡಿ SSGD ಬರ್ದು ಬಂದ್ರೆ RPF ಬರ್ದು ಬಂದ್ರೆ ನಿಮಗೆಲ್ಲ ಒಂದು ಐಡಿಯಾ ಇರುತ್ತೆ ಲೆಕ್ಕ ಯಾವ ಥರ ಬರ್ತಾವತ್ತ. ಆ ಯಾವ ಥರ ಬರುತ್ತೆ ಅದೇ ಥರ ನೋಟ್ಸನ್ನು ಕೂಡ ನಾವು ರೆಡಿ ಮಾಡಿಟ್ಟಿದ್ದು, ಹೌದಾ? ಈ ಎಲ್ಲ ವಿಷಯಗಳು ಅಂದರೆ 1550 ಪೇಜ್ಗಳು ಇರ್ತಕ್ಕಂಥ ಇದು ಬೃಹತ್ ವಿಜ್ಞಾನ, ಆಮೇಲೆ GK, ರೀಸನಿಂಗ್, ಮ್ಯಾಥ್ಸ್, ಸೈನ್ಸ್ ಅಂತ ಬಂದಾಗ ಥಿಯರಿ ಪ್ಲಸ್ 3500 MCQ ಕ್ವಶನ್ಸ್ ಅದಾವೆ. MCQ ಕ್ವಶನ್ಸ್ ಹಳೆಯ ಕ್ವಶನ್ಸನ್ನೆಲ್ಲ ಒಂದೇ ಕಡೆ ಮಾಡಿ ಎಲ್ಲ ಬಿದ್ದಿರ್ತಕ್ಕಂಥ ಪುಸ್ತಕದಲ್ಲಿ ಇಟ್ಕೊಂಡು ಒಂದೇ ಕಡೆ ಮಾಡಿ ತೆಗೆದುಕೊಂಡು ಅಲ್ಲೇ ಇಲ್ಲೇ ಎಲ್ಲ ಕಲೆಕ್ಟ್ ಮಾಡಿ ಒಂದು ಸೈನ್ಸ್ ನೋಟ್ಸನ್ನು ರೆಡಿ ಮಾಡಿದ್ದೀವಿ. ಎಲ್ಲ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಕಳಿಸ್ತಾ ಇದ್ದೀವಿ. ತಮಗೂ ಬೇಕಾದರೆ ಅಂದ್ರೆ ಕರೆ ಮಾಡಿರಿ, ಹೌದಾ? ಇಲ್ಲ ಒಂದು ಕಮೆಂಟ್ ಹಾಕಿ, ಸರ್ ನನಗೂ ಕೂಡ ನೋಟ್ಸ್ ಬೇಕು ಅಂತ ಹೇಳಿದ್ರೆ 1550 ಪೇಜಸ್ ಇರ್ತಕ್ಕಂಥ ನೋಟ್ಸ್ಗಳು ಕಂಪ್ಲೀಟ್ ಪ್ಯಾಕ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ಬೇಕಾಗುತ್ತೆ, ಹೌದಾ? ನಿಮ್ಗೇನಾದರೂ ನೋಟ್ಸ್ ಬಗ್ಗೆ ಬೇಕು, ಇನ್ನೂ ಮಾಹಿತಿ ಹೆಚ್ಚಾಗಿ ತಿಳ್ಕೊಬೇಕಪ್ಪ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 8971818189 ಈ ನಂಬರ್ಗೆ ಕರೆ ಮಾಡಿ. ಇಲ್ಲ ಒಂದು ಈ ನಂಬರ್ ವಾಟ್ಸಪ್ ಇದೆ, ವಾಟ್ಸಪ್ ಮೆಸೇಜ್ ಹಾಕಿರಿ, ಸರ್ ನಾನು ನೋಟ್ಸ್ ಬೇಕಾಗಿದೆ, ಏನಾಗುತ್ತೆ ಅಮ್ಮ ನೋಡಿರಿ 1550 ಪೇಜ್ ಆಗುತ್ತೆ, ಹೌದಾ? 90 ಪೈಸೆ ಹಿಡಿದು ನಾವು ಜೆರಾಕ್ಸ್ ಮಾಡಿಕೊಡೋದಿಲ್ಲ, ಓಪನ್ ಆಗಿ ಹೇಳ್ತಾರೆ. ಭಾಳ ಅಂದ್ರೆ 80 ಪೈಸೆ ಪರ್ ಪೇಜ್ ಸೈಡ್ ಏನಪ್ಪ ಅಂದ್ರೆ 80 ಪೈಸೆ ಜೆರಾಕ್ಸ್ ಮಾಡಿ ಕಂಪ್ಲೀಟ್ ಬೈಂಡಿಂಗ್ ಮಾಡಿ ಕಂಪ್ಲೀಟ್ ಕೊರಿಯರ್ ಕೂಡ ನಿಮ್ಮ ಅಡ್ರೆಸ್ಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡ್ತಾಯಿದೆ. ಯಾರ್ಯಾರಿಗೆ ನೋಡಿಸ್ಬೇಕು ಇವರೆಲ್ಲ ಈ ನಂಬರ್ಗೆ ಒಂದು SMS ಹಾಕಿರಿ, ಅದ್ರ ಬಗ್ಗೆ ಮಾತಾಡೋಣ. ಸರ್ ಭಾಳ ದುಡ್ಡಿನ ಪ್ರಾಬ್ಲಮ್ ಇದೆ ಸರ್, ನನಗೆ ಸಿಕ್ಕಾಪಟ್ಟಿ ಕಷ್ಟ ಇದೆ ಅಂದ್ರೆ ಅದರಲ್ಲೂ ಕೂಡ ರೀಸನೇಬಲ್ ಒಳಗೆ ನಾನು ಕಳಿಸ್ತೀನಿ, ಹೌದಾ? ಹೇಳ್ತೀನಿ, ಹೌದಾ? ನಮ್ಮ ಜೆರಾಕ್ಸ್ ಸೆಂಟರ್ ಇರ್ತಕ್ಕಂಥವ್ರಿಗೆ ಹೇಳ್ತೀನಿ, ನಮ್ಮ ವಿದ್ಯಾರ್ಥಿ ಭಾಳ ಪ್ರಾಬ್ಲಮ್ ಇದೆ, ಕಷ್ಟ ಇದೆ, ಮತ್ತೆ ಒಂದು 10 ಪೈಸೆ ಕಡಿಮೆ ಮಾಡಿಕೊಡ್ರಿ ರೀಸನೇಬಲ್ ಅಂತ ನಾನು ಹೇಳಿ ನಿಮ್ಮ ಅಡ್ರೆಸ್ಗೆ ನೋಟ್ಸ್ ತಲುಪುವಂಥ ವ್ಯವಸ್ಥೆ ಅವ್ರ ಕಡೆಯಿಂದ ನಾನು ಮಾಡಿಸ್ಕೊಡ್ತೀನಿ, ಹೌದಾ? ಮನೇಲಿ ಕೂತ್ಕೊಂಡು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಅದಾ ಯೂಸ್ ಮಾಡ್ಕೊಡಿ. ಯಾಕಂದ್ರೆ ಸುಮಾರು 8 ತಿಂಗಳ ಟೈಮ್ ಇರುತ್ತೆ ನಿಮ್ಗೆ, 6ರಿಂದ 8 ತಿಂಗಳ ಟೈಮ್ ಇರುತ್ತೆ ಡಿ ಗ್ರೂಪ್ ಎಕ್ಸಾಮ್ ಬರ್ಲಿಕ್ಕೆ. ಸೊ ಮತ್ತು ಬರೀ ಇದು ಡಿ ಗ್ರೂಪಿಗೆ ಅಷ್ಟೇ ಯೂಸ್ ಆಗುತ್ತೆ ಅಂದರೆ ಸರ್ ಇಲ್ಲ, SSGD ಯೂಸ್ ಆಗುತ್ತೆ, ಅಪ್ಕಮಿಂಗ್ RRB NTPCಗೆ ಯೂಸ್ ಆಗುತ್ತೆ, RPFಗೆ ಯೂಸ್ ಆಗುತ್ತೆ. ಮತ್ತು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಕನ್ನಡದಲ್ಲಿ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಮಟೀರಿಯಲ್ಸ್ ಇರಲಿಲ್ಲ. ಸೊ ಅದನ್ನು ನಾನು ರೆಡಿ ಮಾಡಿದ್ದೀನಿ, ಕನ್ನಡದಲ್ಲಿದೆ. ಕಂಪ್ಲೀಟ್ ಮ್ಯಾಥ್ಸ್, ಇಂಟೆಲಿಜಿಬಿಲಿಟಿ, ರೀಸನಿಂಗ್ ಏನಿದೆ ಕನ್ನಡದಲ್ಲೇ ಸಿದ್ಧಪಡಿಸಲಾಗಿದೆ. ಪ್ರತಿಯೊಂದು ಚಾಪ್ಟರ್ ಕೂಡ ಏನಪ್ಪ ಅಂದ್ರೆ ಬಹಳ ತಿಳಿಯುವಾಗ ಎಕ್ಸ್ಪ್ಲೇನ್ ಕೂಡ ಕೊಟ್ಟಿದ್ದೀನಿ. ಸಾಧ್ಯ ಆದರೆ ಈ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ತಿಳ್ಕೊರಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.